ಹಲೋ ಫ್ರೆಂಡ್ಸ್, ದಿಸ್ ಇಸ್ ರಾಹುಲ್ ಬಿಡ್ನಾಳ್. ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 10 ಅಂಕದ ಬಹುಮುಖ್ಯ ಪ್ರಶ್ನೆ, ದ್ವಿತೀಯ PUC ಇತಿಹಾಸ, ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅನ್ನುವಂತಹ 10 ಅಂಕದ ಬಹುಮುಖ್ಯ ಪ್ರಶ್ನೆ ಇದೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಸಾಕು, ಮತ್ತೆ ಓದುವಂತಹ ಅವಶ್ಯಕತೆ ನಿಮಗಿರೋದಿಲ್ಲ. ಹೀಗಾಗಿ ವಿಡಿಯೋನ ಕೊನೆ ತನಕ ನೋಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನಲ್ಲಿದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ. ನಡೀರಿ ಆಗಿದ್ರಿ ವಿಡಿಯೋನ. ಈಗ ಸಿಂಪಲ್ ಆಗಿ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ, ಬೋಧನೆಗಳನ್ನು ಯಾವ ರೀತಿ ವಿವರಿಸುವುದು, ಮತ್ತು ಇದು 10 ಅಂಕದ ಪ್ರಶ್ನೆ, ಫಿಕ್ಸ್ ಕ್ವೆಶನ್ ಆಗಿದೆ. ಇದು 10 ಅಂಕದ ಪ್ರಶ್ನೆ. ನಡೀರಿ ಆಗಿದೆ. ಸೀರಿಯಸ್ ಆಗಿ ಯಾವ ರೀತಿ ಬರೆದ್ರೆ 10ಕ್ಕೆ 10 ಅಂಕ ಕೊಡ್ತಾರೆ. ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ನೀವು ಎಷ್ಟು ಕರೆಕ್ಟಾಗಿ ಬರೀತೀರಾ, ನಂದು ಹೇಳೋದು ತುಂಬಾ ಸಿಂಪಲ್ ಆಗಿದೆ. ನಡೀರಾಗಿದ್ದರೆ ನೋಡೋಣ. ಗೌತಮ್ ಬುದ್ಧ ಅಂತ ಈ ರೀತಿ ಟೈಟಲ್ ಹಾಕಬೇಕು. ಮೊದಲನೇದಾಗಿ ಗೌತಮ್ ಬುದ್ಧ ಅಂತ ಈ ರೀತಿ ಟೈಟಲ್ ಹಾಕಿ. ಓಕೆ, ಬೌದ್ಧ ಪೀಠಿಗೆ ಹೇಳ್ತಾ ಇದ್ದೇನೆ ಈಗ. ಮೊದಲು ಪೀಠಿಗೆ, ಆನಂತರ ಮ್ಯಾಟರ್. ಬೌದ್ಧ ಧರ್ಮದ ಸ್ಥಾಪಕ ಗೌತಮ್ ಬುದ್ಧ ಏನಂತ ಬರೀಬೇಕು? ಬೌದ್ಧ ಧರ್ಮದ ಸ್ಥಾಪಕ ಗೌತಮ್ ಬುದ್ಧ ಕ್ರಿಸ್ತಪೂರ್ವ 563ರಲ್ಲಿ ನೇಪಾಳದ ಲುಂಬಿನಿ ವನದಲ್ಲಿ ಜನಿಸಿದ. ಒಂದು ಸಿಂಪಲ್ ಆಗಿದೆ. ಮೊದಲ ಹೆಸರು ಸಿದ್ಧಾರ್ಥ, ತಂದೆ ಶುದ್ಧೋಧನ, ಕಪಿಲ ವಸ್ತುವಿನ ಶಾಕ್ಯ ಕುಲದ ರಾಜ ಅಥವಾ ಮುಖಂಡ ಅಂತ ಬರೀ. ತಾಯಿ ಮಾಯಾದೇವಿ ಅಥವಾ ಸಿದ್ಧಾರ್ಥನು 7 ದಿನದ ಮಗುವಿದ್ದಾಗ ಮಾಯಾದೇವಿ ಮರಣ ಹೊಂತಾಳೆ. ಅಂದರೆ ಬುದ್ಧ 7 ದಿನ ಇದ್ದಾಗ ಅವನ ತಾಯಿ ಸತ್ತು ಹೋಗ್ತಾಳೆ. ಅದೇ ರೀತಿಯಾಗಿ ಚಿಕ್ಕಮ್ಮ ಪ್ರಜಾಪತಿ ಗೌತಮಿ ಪೋಷಿಸಿದಳು, ಬೆಳೆಸಿದಳು. ಸಿದ್ಧಾರ್ಥ ಆದ್ದರಿಂದ ಗೌತಮ ಎಂದು ಹೆಸರು ಪಡೆದ. ಆಯ್ತಾ? ಸಿದ್ಧಾರ್ಥ ಅತ್ಯಂತ ಸುಖ ಭೋಗಗಳಿಂದ ಬೆಳಿತಾನೆ. 16ನೇ ವಯಸ್ಸಿನಲ್ಲಿ ಯಶೋಧರಾಳ ಜೊತೆ ಮದುವೆ ಆಗ್ತಾನೆ. ಈತನಿಗೆ ರಾಹುಲ್ ಎಂಬ ಮಗನು ಸಹ ಜನಿಸ್ತಾನೆ. ಇದಿಷ್ಟನ್ನು ಬರೀಬೇಕು ಪೀಠಿಕೆ ಒಂದು ಭಾಗದಲ್ಲಿ, ಪೀಠಿಕಾ ಭಾಗದಲ್ಲಿ. ಇನ್ನು ಮೇನ್ ಉತ್ತರದ ಒಂದು ಭಾಗ, ಉತ್ತರವನ್ನು ಯಾವ ರೀತಿ ಬರೀಬೇಕು, ಪೀಠಿಕೆ ಅನ್ನೋದನ್ನು ಒಂದು ಕರೆಕ್ಟಾಗಿ ಪಾಯಿಂಟನ್ನು ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದರೆ ಮಹಾಪರಿತ್ಯಾಗ ಅಂತ ಬರೀಬೇಕು. ಮಹಾಪರಿತ್ಯಾಗ. ಈ ಮಹಾಪರಿತ್ಯಾಗದಲ್ಲಿ ಏನೇನಾಗುತ್ತೆ ನೋಡೋಣ. ಜಾತಕ ಕಥೆಗಳ ಪ್ರಕಾರ ಬುದ್ಧ ಒಂದು ಸಂಜೆ ಅರಮನೆಯಿಂದ ಹೋದಾಗ ಒಬ್ಬ ವೃದ್ಧ, ಹೈಲೈಟ್ ಮಾಡಬೇಕು, ಅಂಡರ್ಲೈನ್ ಮಾಡಬೇಕು ಇದನ್ನು, ರೋಗಿ, ಶವಯಾತ್ರೆ, ಸನ್ಯಾಸಿಯನ್ನು ಕಾಣ್ತಾನೆ. ಮೊದಲು 3 ದೃಶ್ಯಗಳಲ್ಲಿ ಸಿದ್ಧಾರ್ಥ ಕೇವಲ ದುಃಖವನ್ನು ನೋಡಿದರೆ, ಕೊನೆಯ ದೃಶ್ಯದಲ್ಲಿ ಸಂತೋಷವನ್ನು ಕಾಣ್ತಾನೆ. ಈ 4 ದೃಶ್ಯಗಳ ಪರಿಣಾಮದಿಂದ ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿ ಸನ್ಯಾಸಿಯಾಗಿ ಹೆಂಡತಿ, ಮಗು, ತಾಯಿ, ತಂದೆ, ರಾಜ್ಯವನ್ನು ತ್ಯಾಗ ಮಾಡ್ತಾನೆ ಅಂತ ಒಂದು ಮಾತು. ಸಿಂಪಲ್ ಆಗಿದೆ, ಇದನ್ನು ಆರಾಮಾಗಿ ಬರಿಬೋದು. ಇದರ ಒಂದು PDF ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾ ಇದ್ದೇನೆ. ಟೆಲಿಗ್ರಾಮ್ ಯಾವ ರೀತಿ ಜಾಯ್ನ್ ಆಗಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಹೋಗಿ ಜಾಯ್ನ್ ಆಗಿ. ಮಹಾಪರಿತ್ಯಾಗ ಎಂದು ಕರೆಯುವರು. ಇದನ್ನೇ ಮಹಾಪರಿತ್ಯಾಗ ಅಂತ ಕರೀತಾರೆ. 3ನೇ ಪಾಯಿಂಟ್, 1ನೇ ಪಾಯಿಂಟ್ ಏನು ಪೀಠಿಗೆ, 2ನೇ ಪಾಯಿಂಟ್ ಮಹಾಪರಿತ್ಯಾಗ, 3ನೇ ಪಾಯಿಂಟ್ ಜ್ಞಾನೋದಯ ಅಂತ ಬರೀರಿ. ಜ್ಞಾನೋದಯ ಕೊಟ್ಟಿದ್ದೇನೆ, ಜ್ಞಾನೋದಯ ಅಂತ ಬರೀರಿ. ಗೌತಮ್ ಬುದ್ಧ ತನ್ನ 35ನೇ ವಯಸ್ಸಿನಲ್ಲಿ ಗಯಾದ ಅರಳಿ ಮರದ ಕೆಳಗೆ ಜ್ಞಾನೋದಯವನ್ನು ಪಡಿತಾನೆ. ಬುದ್ಧ ಜ್ಞಾನವನ್ನು ಪಡೆದವನು. ಇದರ ಅರ್ಥ ಬುದ್ಧ ಜ್ಞಾನವನ್ನು ಪಡೆದವನು, ತಥಾಗತ, ಸತ್ಯವನ್ನು ಅರಿತವನು ಎಂಬ ಅರ್ಥ ಎಂದು ಈತ ಹೆಸರಾಗ್ತಾನೆ. ಇದನ್ನಿಷ್ಟನ್ನು ಬರೀತೀರಾ. ಸಿಂಪಲ್ ಆಗಿರ್ತಕ್ಕಂಥದ್ದು ಏನು. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ, ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತಂದರೆ ಇಲ್ಲಿದೆ ನೋಡಿ, ಧರ್ಮಚಕ್ರದ ಪ್ರವರ್ತನ ಅಂತ ಒಂದು ಪಾಯಿಂಟನ್ನು ಆ್ಯಡ್ ಮಾಡಿ. ಜ್ಞಾನೋದಯ ಪಡೆದಿರ್ತಕ್ಕಂಥ ಬುದ್ಧ ಬನಾರಸ್ ಸಮೀಪದ ಬನಾರಸ್ ಸಮೀಪದ ಸಾರಾನಾಥದ ಜಿಂಕೆವನದಲ್ಲಿ ತನ್ನ ಮೊದಲ ಪ್ರವಚನವನ್ನು ನೀಡ್ತಾನೆ. ಇದಿಷ್ಟನ್ನು ಬರೀತೀರಾ. PDF ಅನ್ನು ನೀವು ಕರೆಕ್ಟಾಗಿ ಒಂದು ವಿಡಿಯೋ ನೋಡಿದರೆ ನೀವು ಓದುವಂಥ ಅವಶ್ಯಕತೆನೇ ಇಲ್ಲ. ಹೌದು, ಧರ್ಮಚಕ್ರದ ಪ್ರವರ್ತನ, ಧರ್ಮಚಕ್ರ ತಿರುಗುವಿಕೆ ಎಂದು ಕರೆಯುತ್ತಾರೆ. ಇದೇ ಬೌದ್ಧ ಧರ್ಮದ ಚಿಹ್ನೆಯಾಗಿದೆ. ಇದಿಷ್ಟನ್ನು ಬರೀತೀರಾ. ಓಕೆ, ಧರ್ಮಚಕ್ರ ಏನಿದು? ಧರ್ಮಚಕ್ರ ಬೌದ್ಧ ಧರ್ಮದ ಚಿಹ್ನೆಯಾಗಿದೆ. ಇಲ್ಲಿ ನಾನು ಯಾವುದ್ಯಾವುದನ್ನು ಯೆಲ್ಲೋ ಕಲರಲ್ಲಿ ಹೈಲೈಟ್ ಮಾಡಿದ್ದೇನೆ ಅದನ್ನು ಅಂಡರ್ಲೈನ್ ಮಾಡಲೇಬೇಕು. ಅಂದರೆ ಅಟ್ರಾಕ್ಟಿವ್ ಆಗಿ ಕಾಣ್ತದೆ. 10ಕ್ಕೆ 10 ಅಂಕ ಕಣ್ಣು ಮುಚ್ಚಿ ಈ ವ್ಯಾಲ್ಯುಮೀಟರ್ ಕೊಡ್ತಾನೆ. ಹೌದಾ? ಹೌದು. ನೆಕ್ಸ್ಟ್ ನಿರ್ವಾಣ ಅನ್ನುವಂಥ ಒಂದು ಪಾಯಿಂಟನ್ನು ಆ್ಯಡ್ ಮಾಡಬೇಕು. ನಿರ್ವಾಣ ಅನ್ನುವಂಥ ಒಂದು ಪಾಯಿಂಟನ್ನು ಆ್ಯಡ್ ಮಾಡಬೇಕು. 6ನೇ ಪಾಯಿಂಟ್ ಅಥವಾ 5ನೇ ಪಾಯಿಂಟ್. ಬುದ್ಧ ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ನಿರ್ವಾಣವನ್ನು ಹೊಂತಾನೆ, ಅಂದರೆ ನಿಧನವಾಗ್ತಾನೆ. ಎಡ್ವಿನ್ ಅರ್ನಾಲ್ಡ್, ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಎಡ್ವಿನ್ ಅರ್ನಾಲ್ಡ್ ಎಂಬಾತ ಬುದ್ಧನನ್ನು ಏಷ್ಯಾದ ಜ್ಯೋತಿ, ಏಷ್ಯಾದ ಬೆಳಕು ಅಂತ ಕರೀತಾರೆ.
ಬುದ್ಧನ ಜನನ, ಜ್ಞಾನೋದಯ, ನಿರ್ವಾಣ 3 ಸಂಭವಿಸಿದ್ದು ವೈಶಾಖದ ಮಾಸದ ಶುದ್ಧ ಪೌರ್ಣಮಿಯಂದೇ. ಆ ದಿನವು ಬೌದ್ಧ ಪೌರ್ಣಮಿ ಅಂತ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಇದು ಆ್ಯಸ್ ಇಟ್ ಈಸ್ ತುಂಬಾ ಸಿಂಪಲ್ ಆಗಿದೆ. ಉತ್ತರ ಸರಳವಾಗಿ ಆರಾಮಾಗಿ ಬರೀತೀರಾ. ಬುದ್ಧ ತನ್ನ ಅನುಯಾಯಿಗಳಿಗೆ 4 ಮೂಲ ತತ್ವಗಳನ್ನು ಬೋಧಿಸ್ತಾನೆ, ಅಥವಾ ಇವುಗಳನ್ನ ಆರ್ಯ ಸತ್ಯಗಳಂತನೂ ಕರೀತಾರೆ. 2ರಲ್ಲಿ ಒಂದನ್ನು ಬರೀರಿ. ಮೊದಲ 4 ತತ್ವ ಸತ್ಯ, ಅಹಿಂಸೆ, ಅಸ್ಥೇಯ, ಅಪರಿಗ್ರಹ. ಆಯಿತಾ? 4 ಆರ್ಯ ಸತ್ಯಗಳನ್ನು ಬೋಧಿಸ್ತಾನೆ. ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ. ಬುದ್ಧನ 2 ಆರ್ಯ ಸತ್ಯಗಳನ್ನು ತಿಳಿಸಿ ಅಂತ ಪ್ರಶ್ನೆ ಬರ್ತದೆ 2 ಅಂಕಕ್ಕೆ. ಹೌದು, 2 ಅಂಕಕ್ಕೆ ಪ್ರಶ್ನೆ ಬರ್ತದೆ. ಅದನ್ನು ನೀವು ಇಲ್ಲಿ ನೋಡ್ಕೊಂಬಿಡಿ. ಆಸೆಯ ದುಃಖಕ್ಕೆ ಮೂಲ ಕಾರಣ. ಎಲ್ಲರೂ ಅದನ್ನು ಬೈಹಾಟ್ ಆಗಿಬಿಟ್ಟಿರುತ್ತೆ, ಆಸೆಯ ದುಃಖಕ್ಕೆ ಮೂಲ ಕಾರಣ ಅಂತ. ಇನ್ನು ನೆಕ್ಸ್ಟ್ ಮುಗಿದ ಹೋಯ್ತು. ಇನ್ನೇನು ಆನ್ಸರ್ ತುಂಬ ದೊಡ್ಡದೇನಿಲ್ಲ. ಆಸೆಯನ್ನು ತೋರಿದರೆ ದುಃಖ ನಿವಾರಣೆ ಆಗ್ತದೆ. ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗಗಳಿವೆ. ಆ ಅಷ್ಟಾಂಗ ಮಾರ್ಗಗಳಂತಂದರೆ 8 ಮಾರ್ಗಗಳಿವೆ. ಯಾವುವು? ಒಳ್ಳೆಯ ನಂಬಿಕೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಸಂಗತಿ. ಇದಿಷ್ಟನ್ನು ಬರೆದು ಉಪಸಂಹಾರವನ್ನು ಹಾಕಬೇಕು. ಉಪಸಂಹಾರವನ್ನು ಏನಂತ ಹಾಕ್ತೀರಾ? ಇಲ್ಲಿ ಇತರೆ ಅಂತ ಇದೆ, ಇಲ್ಲಿ ಉಪಸಂಹಾರ ಅಂತ ಬರೆದ್ಬಿಡಿ. ದೇವರ ಬಗ್ಗೆ ಏನೂ ಹೇಳಲಿಲ್ಲ, ಜಾತಿ ಪದ್ಧತಿ ಇಲ್ಲ, ಇದನ್ನು ಉಪಸಂಹಾರ ಹಾಕಬೇಡಿ. ಇದನ್ನು ಆ್ಯಸ್ ಇಟ್ ಈಸ್ ಯಾವ ರೀತಿ ಇದೆ, ಅಹಿಂಸೆಗೆ ಮಹತ್ವ ನೀಡಿದನು, ತನ್ನ ಸಂಘಕ್ಕೆ ಸ್ತ್ರೀ ಪುರುಷರಿಬ್ಬರಿಗೂ ಅವಕಾಶ ನೀಡಿದನು ಅಂತ ಬರೆದು. ಹಾಗಿದ್ದರೆ ಉಪಸಂಹಾರವನ್ನು ಯಾವ ರೀತಿ ಬರಿಬೇಕು? ಉಪಸಂಹಾರವನ್ನು ಯಾವ ರೀತಿ ಬರಿಬೇಕು ಅಂತಂದರೆ, ಮೇಲಿನ ವಾಕ್ಯಗಳನ್ನು ಗಮನಿಸಿದಾಗ ಸಿಂಪಲ್ ಆಗಿರ್ತಕ್ಕಂಥದ್ದು. ಪೀಠಿಗೆ 1 ಮಾರ್ಕ್ಸ್, ಉಪಸಂಹಾರಕ್ಕೆ 1 ಮಾರ್ಕ್ಸ್. ಉಪಸಂಹಾರವನ್ನು ಕಡೆಗಣಿಸುವಂತಿಲ್ಲ, ಅದನ್ನು ಬರೀಲೇಬೇಕು. ಮೇಲಿನ ವಾಕ್ಯಗಳನ್ನು ಗಮನಿಸಿದಾಗ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ನಾವು ಕಾಣಬಹುದು. ನೋಡಿಲ್ಲಿ ಏನು ಬರೀಬೇಕಂತಂದರೆ, ನೆಕ್ಸ್ಟ್ ಲೈನ್, 1 ಲೈನ್ ಆಲ್ರೆಡಿ 1.5 ಲೈನ್ ಆಯಿತಾ? ಇನ್ನು 1.5 ಲೈನ್ ಏನು ಬರೀಬೇಕಂತಂದರೆ, ಬುದ್ಧನು ಅಷ್ಟಾಂಗ ಮಾರ್ಗಗಳನ್ನು ಬೋಧಿಸಿದನು. ಅದರಲ್ಲಿ ಒಳ್ಳೆಯ ಧ್ಯಾನ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಜೀವನೋಪಾಯ ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಬುದ್ಧನು ತನ್ನ 80 ವರ್ಷದಲ್ಲಿ ದೇಶವನ್ನು ಸುತ್ತಿದ ಅಂತ ನೀವು ಏನಾದರೂ ಒಂದು ಇದನ್ನು ಓದಿದ ತಕ್ಷಣ ಒಂದು ಪೂರ್ತಿಯಾಗಿರ್ತಕ್ಕಂಥ ಒಂದು ಸಮಾರೋಪವನ್ನು ಬರೀಬೇಕು. ಇದನ್ನಿಷ್ಟನ್ನು ಬರೆದ್ರೆ ಆರಾಮಾಗಿ 10ಕ್ಕೆ 10 ಅಂಕ ನೀವು ತೆಗೆದುಕೊಳ್ತೀರ. ಯಾವಾಗ? ಪೀಠಿಕೆಗೆ 1 ಅಂಕ, ಉಪಸಂಹಾರಕ್ಕೆ 1 ಅಂಕ, ಇನ್ನು ಉಳಿಕಿದ್ದು 8 ಮಾರ್ಕ್ಸ್ ನಿಮ್ಮ ಮ್ಯಾಟರ್ಗೆ ಇರ್ತದೆ. ಮ್ಯಾಟರ್ ಮತ್ತು ಏನಂತ ಇರಬೇಕಂದ್ರೆ, ಇದು ಪೀಠಿಗೆ, ಇದು ಉಪಸಂಹಾರ ಮತ್ತು ಎಲ್ಲವುಗಳಿಗೆ ಅಂಡರ್ಲೈನ್ ಮಾಡಬೇಕು. ಈ ರೀತಿ ಅಂಡರ್ಲೈನ್ ಮಾಡಿದಾಗ ನಿಮಗೆ ಉತ್ತಮ ಅಂಕಗಳು. 10ಕ್ಕೆ 10 ಅಂಕ ಕಡಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಈ 10 ಅಂಕ ಯಾವ ರೀತಿ ಸಿಗುತ್ತೆ ಅನ್ನುವಂಥ ಒಂದು ಪ್ಯಾಟರ್ನನ್ನು ಹೇಳಿಬಿಟ್ಟಿದ್ದೇನೆ. ನಡೀರಿಯಾಗಿದ್ದರೆ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗೋದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವೀಡಿಯೋಗಳನ್ನು ನಾನು ಮಾಡ್ತಾ ಇರ್ತೇನೆ. ಧನ್ಯವಾದ ಸ್ನೇಹಿತರೆ.